ನಿಜವಾಗಿ ನೀವು ಹೇಳಿರ್ತಕ್ಕಂಥ ನೀತಿ ಪಾಠದಲ್ಲಿ ದರ್ಶನ್ ಅವರು ನಿಮ್ಮನ್ನ ಕೆಣಕುವಂತ ಘಟನಾವಳಿಗಳು ಕೂಡ ಆಯ್ತು. ಬಟ್ ಅಷ್ಟೇ ಆತ್ಮೀಯತೆ ಕೂಡ ಇತ್ತು ಸರ್. ಈಗ ದರ್ಶನ್ ಅವರು ಮತ್ತೆ ಅವರ ಜೊತೆಗಿರುವಂತವರು ನೀವು ನೋಡಿದಂತ ಸಂದರ್ಭ ಸರ್, ಯಾಕಂದ್ರೆ ಅಷ್ಟೊಂದು ಒಡನಾಟ ಇತ್ತು, ಪ್ರತಿ ಹಂತದಲ್ಲೂ ನೀವು ಜೊತೆಗಿದ್ರಿ ಸರ್. ಅವತ್ತಿನ ಘಟನಾವಳಿಗಳ ಬಗ್ಗೆ ಮತ್ತೆ ಅವ್ರಿಗೆ ಯಾವುದೇ ಸಂದರ್ಭದಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಗಳು ಹೇಗಿರ್ತಿತ್ತು ಅಂತ ಸರ್. ಇವಾಗ ನನ್ನ ಜೊತೆಲಿ ಒಳ್ಳೆಯವ್ರು ಕೆಟ್ಟವ್ರು ಎಲ್ಲ ಇದಾರಲ್ಲ ಸರ್. ನಾನು ಯಾಕೆ ತಪ್ಪು ಕೆಲಸ ಮಾಡಬಾರ್ದು? ಬಿಡ್ತಾರ ನನ್ನ ತಪ್ಪು ಕೆಲಸ ಮಾಡಿದ್ರೆ? ಯಾರಿಗೋಸ್ಕರ ಮಾಡಿದೆ ಅಂದ್ರೆ ಬಿಡ್ತಾರಾ? ಈಗ ಅನುಕುಮಾರ್ ತಂದೆ ಪಾಪ ತೀರ್ಕೊಂಡ್ರಪ್ಪ, ಅಮಾಯಕ ಅಲ್ವ ಅವನು? ತಾವು ಗೊತ್ತಲ್ಲ ಸರ್, ಅಮಾಯಕ ತಾನೆ. ಆತನ ತಂದೆ ಕಾರ್ಯ ಮಾಡಕ್ಕೆ ಆಯ್ತಪ್ಪ, ಮೊನ್ನೆ ಮಣ್ಣು ಗಿಣ್ಣೆಲ್ಲ ಮಾಡಿದ್ರು ಪಾಪ. 3 ದಿವಸದ್ದು ಹಾಲು ತುಪ್ಪ 11 ದಿವಸದ ತಿಥಿ ಮಾಡಕ್ಕೆ ಕಳಿಸ್ತಾರ? ಮತ್ತೆ ಕಳಿಸ್ಬೋದಲ್ವ? ಅಷ್ಟೇ ಸರ್. ಯಾರು ಏನೇ ಹೇಳಿದ್ರು ಕೂಡ ನಮ್ಮ ಬುದ್ಧಿ ನಮ್ಮ ಕಂಟ್ರೋಲಲ್ಲಿ ಇರಬೇಕಾಗ್ತದೆ. ನಮ್ಮ ತಪ್ಪಿಗೆ ನಾವು ಜವಾಬ್ದಾರು, ನಮ್ಮ ಒಳಿತಿಗೆ ನಾವೇ ಜವಾಬ್ದಾರು ಸರ್. ಯಾವುದೇ ಕಾರಣಕ್ಕೂ ಜೊತೆಲಿರೋ ಆಯ್ತು ಸರ್. ಜೊತೆಲಿ ಬಿಟ್ಕೊಂಡವ್ರು ಯಾರು ಸರ್? ಯಾರು ಬಿಟ್ಟವರು? ಅವರೇ ತಾನೇ ಬಿಟ್ಕೊಂಡವ್ರು. ಇವಾಗ ನನ್ನ ಜೊತೆಲಿ ಕೆಟ್ಟವ್ರು ಇರ್ತಾರ, ಯಾರು ಬಿಟ್ಟವ್ರು? ನಾನು ತಾನೇ ಬಿಟ್ಕೊಂಡಿರ್ತೀನಿ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ನಾನು ಹೇಳ್ತೀನಿ ಕೇಳಿ ಸರ್, ಇನ್ನೊಬ್ರು ಜವಾಬ್ದಾರರು ಆಗ್ತಾರೆ ಅನ್ನೋದು ಸುಳ್ಳು ಸರ್. ಅದಕ್ಕೆ ಅವರೇ ಜವಾಬ್ದಾರರು. ಸಹಜವಾಗಿ ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅವ್ರನ್ನ ಹೊರಗಡೆಯಿಂದ ನೋಡಿರೋಂಥವ್ರಿಗೆ ಒಬ್ಬ ಹೀರೋ ಆಗಿ ಕಾಣಿಸ್ತಾರೆ, ಒಂದಿಷ್ಟು ಪಾತ್ರಗಳ ಮುಖಾಂತರ ಪರಿಚಯ ಆಗ್ತಾರೆ. ನೀವು ಸಹಜವಾಗಿ ಜೊತೆ ಇದ್ದಂತ ಸಂದರ್ಭದಲ್ಲಿ ಕೆಲವು ಸರಿ ಮತ್ತು ತಪ್ಪುಗಳನ್ನ ಸಹಿಸಬೇಕಾಗುತ್ತೆ. ಅದು ಸಹಜವಾಗಿ ಇರುವಂತಹ ಒಂದು ವಾತಾವರಣ ಸರ್, ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ. ನೀವಿದ್ದಂಥ ಸಂದರ್ಭದಲ್ಲೂ ಕೆಲವು ತಪ್ಪಾಗುವಂಥ ಸನ್ನಿವೇಶಗಳು ನಡೆದಿರ್ತವೆ. ಬಟ್ ಅವುಗಳನ್ನ ಹೆಂಗೆ ನೀವು ಅನಿವಾರ್ಯವಾಗಿ ಸಹಿಸಬೇಕಾಗ್ತಿತ್ತು ಜೊತೆಲಿದ್ದಂಥ ಸಂದರ್ಭ? ಇವತ್ತು ಕೂಡ ಹಾಗೆ ಅವ್ರ ಜೊತೆಲಿದ್ದಂಥವ್ರು ಕೂಡ ಅನಿವಾರ್ಯವಾಗಿ ಸಹಿಸುವಂಥ ಸಂದರ್ಭ ಬಂದೇ ಇಂಥ ಅವಘಡಕ್ಕೆ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಸರ್. ಸರ್, ಇವಾಗ ಎಷ್ಟೋ ಸಲ ನನ್ನ ಎದುರುಗಡೆ ನಡೆದಿದೆ. ನಾನು ದುಡುಕಿರೋದು ಉಂಟು, ಅವರು ದುಡುಕಿರೋದು ಉಂಟು. ನಾನು ದುಡುಕ್ದಾಗ್ಲೂ ಅವ್ರು ನನಗೆ ಬುದ್ಧಿ ಹೇಳಿರೋದು ಉಂಟು. ಅವ್ರು ದುಡುಕ್ದಾಗ್ಲೂ ನಾನು ಹೇಳಿದ್ದೀನಿ. ನನಗೆ ಹೇಳೋರು, ಯಾಕೆ ಬೇಕು ನಿಮ್ಗೆ ಗೊತ್ತಿಲ್ಲ ಅವರು ಸವಾಸ ಹಂಗೆ. ಅವ್ರ ಮನೇಲಿ ಅನ್ನ ತಿಂದಿದ್ದೀನ? ನಾನು ಯಾವತ್ತು ಯಾವುದೇ ಕಾರಣಕ್ಕೂ ತಿಂದ ಮನೆಗೆ ನಾನು ದ್ರೋಹ ಭಾಗಕ್ಕೆ ಹೋಗಲ್ಲ. ಸರಿನೋ ತಪ್ಪೋ ನಾನು ಮಾತಾಡ್ತೀನಿ ಸರ್. ಅದ್ರ ಉದ್ದೇಶ ನಾನು ಮಾತಾಡೋ ಹಕ್ಕಿದೆ ಅಂತಲ್ಲ. ನಾವು ತಪ್ಪು ನಡಿಬೇಕಾದ್ರೆ ಹೇಳ್ಬೇಕು. ಹೇಳೋಕ್ಕಾಗ್ಲ್ವಾ? ಅಟ್ಲೀಸ್ಟ್ ತಿಳಿಸಿ ನಾವು ಅದನ್ನು ಮನವರಿಕೆ ಮಾಡುವಂಥದ್ದು ಆಗಬೇಕು ಸರ್. ನಾನಿದ್ದಾಗಲೂ ನಡೆದಿದೆ ಸರ್. ನಡೆದಾಗಲೂ ಒಂದು 2-3 ಇನ್ಸಿಡೆಂಟ್ಗಳು ಇದಾವೆ. ನಾವು ಮಾತಾಡಿದ್ರೆ ಇವಾಗ ತಪ್ಪಾಗ್ಬಿಡ್ತದೆ. ಏನಂದರೆ ಮನುಷ್ಯ ತೊಂದರೆಲಿದ್ದಾರೆ ಅಂತೇಳಿ ನಾವು ಮಾತಾಡ್ತಾ ಇದ್ದೀವಿ ಅಂತ ಆಗ್ಬಿಡ್ತದೆ ಸರ್. ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ ಸರ್. ನಾವು ಯಾರೋ ಒಬ್ಬರು ಕಷ್ಟದಲ್ಲಿದ್ದಾರೆ, ನಾವು ಅವ್ರನ್ನ ನೋಡಿ ನಾವು ನಕ್ಕದಾಗ ನಮ್ಮನ್ನು ನೋಡಿ ನಗೋರು ಬೇಕಾದಷ್ಟು ಜನ ಇರ್ತಾರೆ. ಇಲ್ಲಿ ಸಮಯ ಸಂದರ್ಭಗಳು ಬಂದಾಗ ಆ ದೇವ್ರಿಗೆ ಗೊತ್ತಿದೆ, ಅವ್ರ ಜೊತೆಲಿರೋರಿಗೆ ಗೊತ್ತಿದೆ ಎಂತೆಂಥ ಸಂದರ್ಭದಲ್ಲಿ ನಾನು ಹೆಂಗೆ ಪರಿಸ್ಥಿತಿಗಳ ಹ್ಯಾಂಡ್ಲ್ ಮಾಡಿದ್ದೀನಿ. ಇದಕ್ಕಿಂತ ಇನ್ನೂ ಕೋಪದಲ್ಲಿ ಇದ್ದಾಗಲೂ ನಾನು ಅವ್ರನ್ನ ತಾಳ್ಮೆ ಮಾಡಿಸಿದ್ದೀನಿ. ಬೇಡ ಸರ್, ನಮ್ಗೆ ಅವಶ್ಯಕತೆ ಇಲ್ಲ ಇದು. ಯಾಕೆ ಕಣ್ಣು ನಾಯಿಗಳಿಗೆಲ್ಲ ನಾವು ರಿಯಾಕ್ಟ್ ಮಾಡ್ಕೊಂಡವ್ರೆ? ನಮ್ಮ ಉದ್ದೇಶ ಏನು ಸರ್? ಗುರಿ ಮುಟ್ಟೋದು ಬಿಟ್ಟು ಯಾಕೆ ತಲೆ ಕೆಡಿಸ್ಕೋತೀರ? ಎಂತೆಂಥದ್ದು ಸಂದರ್ಭದಲ್ಲಿ ಮಾಧ್ಯಮದವ್ರಿಗೂ ಕೆಲವೊಂದಷ್ಟು ಗೊತ್ತಿದೆ. ಮಾಧ್ಯಮದವ್ರಿಗೂ ನಾನು ರಿಕ್ವೆಸ್ಟ್ ಮಾಡಿ ನ್ಯೂಸ್ಗಳನ್ನ ನಾನು ಆಕ್ಚುಲಿ ಬೇಡ ಬ್ರದರ್, ನಾನು ಬಂಡವಾಳ ಹಾಕಿದ್ದೀನಿ, ನನ್ನ ಸಿನಿಮಾಗಳು ಹಾಳಾಗೋಗ್ತದೆ ಅಂತೇಳಿ ಎಷ್ಟೋ ಸಲ ನೀವು ಮಾಧ್ಯಮದವರು ನನ್ನ ಕೈ ಹಿಡಿದು ನನಗೆ ಕಾಪಾಡಿದ್ದೀರಿ. ಸೊ